ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಿರುತ್ತದೆ. ಪ್ರಕೃತಿಯ ಒಡನಾಟದಲ್ಲಿ ಬೆಳೆಯುವ ಈ ಮಕ್ಕಳು ಭವಿಷ್ಯದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಶಾಂತಿನಿಕೇತನ ಅನುದಾನಿತ ಶಾಲೆಯಲ್ಲಿ ಬುಧವಾರ ಏರ್ಪಡಿಸಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೆ ಇಡೀ ಶಾಲೆಗೆ ಒಬ್ಬರು ಶಿಕ್ಷಕರಿದ್ದರೂ ಇಂದಿನ ಪರಿಸ್ಥಿತಿ ಬದಲಾಗಿದೆ. ನಗರ ಪ್ರದೇಶದ ಮಕ್ಕಳಿಗಿಂತ ಗ್ರಾಮೀಣ ಭಾಗದ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರಕೃತಿಯ ಪರಿಸರ ಹತ್ತಿರವಾಗಿರುತ್ತದೆ. ಅವರ ಪೋಷಕರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದನ್ನು ನೋಡಿ ಬೆಳೆಯುವುದರಿಂದ ಅವರಿಗೆ ಪ್ರಾಯೋಗಿಕ ಜ್ಞಾನ ಹೆಚ್ಚಿರುತ್ತದೆ. ಇದೇ ಕಾರಣಕ್ಕೆ ದೇಶದಲ್ಲಿ ಅತಿ ಹೆಚ್ಚು ಐಎಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳು ಸರ್ಕಾರಿ ಶಾಲೆಗಳಿಂದಲೇ ಮೂಡಿ ಬಂದಿದ್ದಾರೆ ಎಂದರು. ನೋಡ್ತೀವಿ ನಾವು, ಅವ್ರ ಕಾಮನ್ ಸೆನ್ಸ್ ಬಹಳ ಕಮ್ಮಿ, ಇವ್ರಿಗೆಲ್ಲ ಸಾಮಾನ್ಯ ಜ್ಞಾನ ಇರುತ್ತೆ. ಯಾಕೆಂದ್ರೆ ಇವೆಲ್ಲ ಪ್ರಕೃತಿಗೆ ಹತ್ತಿರವಾಗಿ ಬೆಳೀತಾ ಇರ್ತೀರಿ. ನಿಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ನೀವು ನೋಡ್ತಾ ಇರ್ತೀರಿ. ಸೊ ನಿಮ್ಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಅಂತವ್ರಿಗೆ. ಅದಕ್ಕಾಗಿನೇ ಈ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳುಗಳೇ ಜಾಸ್ತಿ IAS KS ಪಾಸ್ ಮಾಡಿರೋದು. ನೋಡಿ, ಯಾರನ್ನಾದ್ರೂ ನೋಡಿ, ಬಹುಪಾಲು ಜನ IAS KS ಮಾಡಿರೋರು ಸರ್ಕಾರಿ ಶಾಲೆಯಲ್ಲಿ ಓದೋರು. ಯಾಕಂದ್ರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಬೇರೆ ಮಕ್ಕಳಿಗಿಂತ. ಹಂಗಾಗಿ ಇವ್ರನ್ನ ಗುರುತಿಸಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗುವಂತಾಗ್ಲಿ. ಜೊತೆಗೆ ಈಗೇನು ಗಿಡ ನೆಡ್ತೀವಿ, ಬೇಸಿಗೆ ಟೈಮಲ್ಲಿ ಒಂದು 2 ವರ್ಷ ಯಾರು ಇದ್ರೆ ನೀರು ಹಾಕೊಂಡು ದಯಮಾಡಿ ಕಾಪಾಡ್ಕೊಡಿ. ದನಕರುಗಳು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ನಜರುಲ್ಲಾ, ಬಸವರಾಜ್, ಕಾಂತರಾಜ್, ಸಂದೀಪ್, ಮೋಹನ್ ಸೇರಿದಂತೆ ಶಿಕ್ಷಕರುಗಳು ಉಪಸ್ಥಿತರಿದ್ದರು.